ಇನ್ನು ಪರಿಸ್ಥಿತಿ ಹೇಗಾಗ್ತಾ ಇದೆ ಪಾಕ್ ಕತೆ ಅಂತಂದ್ರೆ ಉಗ್ರರನ್ನ ತಾನು ಪೋಷಿಸ್ತಾ ಇದ್ದೀನಿ ಅಂತ ಹೇಳಿ ಜಗಜ್ಜಾಹಿರು ಮಾಡುವಂತ ಕೆಲಸವನ್ನ ತನ್ನಿಂದ ತಾನೇ ಮಾಡ್ಕೊಳ್ತಾ ಇದೆ. ಅವತ್ತು ಉಗ್ರರು ಸತ್ತಂತ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಿದ್ರು? ಪಾಕಿಸ್ತಾನಕ್ಕೆ ಮತ್ತೆ ಭಾರತ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಪಾಕಿಸ್ತಾನ ಮೊದಲು ಉಗ್ರರನ್ನ ಒಪ್ಪಿಸಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನ ಇಟ್ಟಿದ್ದೀವಿ. ಪಾಕಿಸ್ತಾನದಲ್ಲಿ ಬಹಳಷ್ಟು ಉಗ್ರರಿದ್ದಾರೆ, ನಮ್ದೊಂದು ಲಿಸ್ಟೇ ಇದೆ, ಆ ಲಿಸ್ಟ್ ಅಲ್ಲಿ ಇರುವಂತವ್ರನ್ನೆಲ್ಲ ನಮಗೆ ಕೊಡಿ ಅಂತ ಹೇಳಿ ಉಗ್ರರ ಕ್ಯಾಂಪ್ಗಳನ್ನ ಪಾಕಿಸ್ತಾನ ನಾಶ ಮಾಡಬೇಕು. ಮಾಡಲ್ಲ ಅವರು, ಈಗ ಹೊಸದಾಗಿ ಕಟ್ಕೊಡ್ತೀನಿ ಅಂತ ಬೇರೆ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಜೈಶಂಕರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಚೀನಾದ ಸ್ಯಾಟಲೈಟ್ ನೆರವು ನೀಡಿದೆ ಅನ್ನುವಂಥದ್ದನ್ನ ಕೂಡ ಈಗ ಹೇಳ್ತಾ ಇರೋದು. ಚೀನಾದ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದ್ದೇವೆ ನಾವು, ಘಂಟಾಘೋಷವಾಗಿ ಹೇಳ್ತಾ ಇದೀವಿ ಪ್ರಪಂಚಕ್ಕೆ. ಚೀನಾ, ಟರ್ಕಿ, ಪಾಕ್ನ ಕುತಂತ್ರ ಬುದ್ಧಿ ಈಗ ಬಯಲಾಗಿದೆ ಅನ್ನುವಂಥದ್ದು ಕೂಡ ಈಗ ಹೇಳ್ತಾ ಇದ್ದಾರೆ. ಪಾಕ್ ಜೊತೆಗೆ ಉಗ್ರವಾದದ ಬಗ್ಗೆ ಮಾತ್ರ ಮಾತು ಅಂತ ಜೈಶಂಕರ್ ಹೇಳಿದ್ದಾರೆ. ನೋಡಿ, ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅಂತೇಳಿ ಅದೇ ಒಪ್ಕೊಳ್ಳುತ್ತೆ. ಈಗ ಎಲ್ಲವೂ ಕೂಡ ಜಗಜ್ಜಾಹಿರು ಮಾಡ್ತಾ ಇದೆ. ಹೇಗೆ ಅಂತಂದ್ರೆ, ಅವತ್ತು ಉಗ್ರರು ಹತ್ಯೆ ಮಾಡಿದ್ವಲ್ಲ ನಾವು, ಆ ಉಗ್ರರಿಗೆ ದೇಶದ ಧ್ವಜವನ್ನ ಇಡಿಸಿ ಸೇನಾಧಿಕಾರಿ ಗೌರವವನ್ನು ಕೊಟ್ಟು ಎಲ್ಲ ಮಾಡಿದ್ರು. ತದನಂತರ ಅವರು ಸತ್ತಿದ್ದಕ್ಕೆ ಅವರಿಗೆ ಪರಿಹಾರದ ರೂಪದಲ್ಲಿ ಕೋಟಿ ಕೋಟಿ ದುಡ್ಡನ್ನ ಕೊಟ್ಟರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿದ್ದಂಥ ಜಾಗವನ್ನು ಮತ್ತೆ ಮರು ನಿರ್ಮಾಣ ಮಾಡಿಕೊಡ್ತೀವಿ ಅಂತಾರೆ. ಇದಕ್ಕಿಂತಲೂ ನಾಚಿಕೆಗೇಡು ಇನ್ನೊಂದು ಇದೆಯಾ? ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಮಿಡಿ ಪೀಸ್ ಇವತ್ತು ಏನು ಗೊತ್ತಾ, ನಮ್ಮ ದೇಶದ ಪ್ರಧಾನಿ ಹೇಗೆ ಹೋಗ್ಬಿಟ್ಟು ಏರ್ ಬೇಸಲ್ಲಿ ಹೋಗಿ ಸೈನಿಕರಿಗೆ ಬಲ ತುಂಬುವಂಥ ಕೆಲಸ ಮಾಡಿದ್ರು, ಅದೇ ರೀತಿಯಲ್ಲಿ ಹೋಗಕ್ಕೆ ಹೋದ್ರು. ಬಟ್ ಸಿಕ್ಕಾಪಟ್ಟೆ ಕಾಮಿಡಿ ಆಗ್ಬಿಟ್ರು. ಹೇಗೆ ಅದು ಅಂತ ಸ್ಟೋರಿ ನೋಡಿ. ಉಗ್ರ ಸಂಹಾರವಾದರೂ ಬುದ್ಧಿ ಕಲಿಯದ ಪಾಕಿಸ್ತಾನ, ಮತ್ತೆ ಉಗ್ರರ ಪೋಷಣೆಗೆ ಮುಂದಾದ ಪಾಕ್, ಧ್ವಂಸಗೊಂಡ ನೆಲೆಗಳ ಮರು ನಿರ್ಮಾಣಕ್ಕೆ ಪ್ಲಾನ್, ವಿಶ್ವದ ಮುಂದೆ ಕಳಚಿದ ಪಾಕ್ ಮುಖವಾಡ. ಪಾಕಿಸ್ತಾನಕ್ಕೂ ಭಯೋತ್ಪಾದನೆಗೂ ಅವಿನಾಭಾವ ಸಂಬಂಧ. ಉಗ್ರರಿಗೆ ಹಣ, ಅನ್ನ, ಸೂರು ನೀಡಿ ಪೋಷಣೆ ಮಾಡ್ತಾ ಇರುವ ಪಾಕ್ ಇದೀಗ ವಿಶ್ವದ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ. ಪೆಹಲ್ಗಾಮ್ ದಾಳಿಯಲ್ಲಿ 26 ಜನರ ಹತ್ಯೆಯಾಗಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿತ್ತು. ಅಲ್ಲದೆ ಪಾಕ್ನ ವಾಯುನೆಲೆಗಳನ್ನು ಉಡೀಸ್ ಮಾಡಿತ್ತು. ಇಷ್ಟಾದರೂ ಬುದ್ಧಿ ಕಲಿಯದ ಪಾಕ್ ಈಗ ಮತ್ತೆ ಉಗ್ರರ ಪೋಷಣೆಗೆ ನಿಂತಿದೆ. ಲಷ್ಕರ್ ಉಗ್ರರ ನೆಲೆಗಳಿಗೆ ಪಾಕ್ ಸಚಿವ ಭೇಟಿ. IMF ಫಂಡ್ ಬರ್ತಾ ಇದ್ದಂತೆ ಬಾಲ ಬಿಚ್ಚಿದ ಪಾಕ್. ಉಗ್ರರ ಪೋಷಣೆಗೆ IMF ಫಂಡ್ ಬಳಕೆ. ನಾವು ಉಗ್ರರ ಪೋಷಣೆ ಮಾಡಲ್ಲ ಅಂತ ಪಾಕ್ ಹೇಳುತ್ತೆ. ಆದರೆ ಏರ್ ಸ್ಟ್ರೈಕ್ನಲ್ಲಿ ಸಾವನ್ನಪ್ಪಿದ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಪಾಕ್ ಸೇನಾ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಇದರ ಬೆನ್ನಲ್ಲೇ ಇದೀಗ ಬಹಿರಂಗವಾಗಿ ಭಯೋತ್ಪಾದಕರ ಬೆನ್ನಿಗೆ ಪಾಕ್ ನಿಂತಿದೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಧ್ವಂಸಗೊಂಡಿದ್ದ ಉಗ್ರರ ನೆಲೆಗಳಿಗೆ ಪಾಕ್ ಸಚಿವ ತನ್ವೀರ್ ಹುಸೇನ್ ಭೇಟಿ ನೀಡಿದ್ದಾರೆ. ದಾಳಿಯ ಭೀಕರತೆ ವೀಕ್ಷಿಸಿದ ಸಚಿವ ರಾಣಾ, ಪಾಕ್ ಸರ್ಕಾರ ಸ್ವಂತ ಖರ್ಚಿನಲ್ಲಿ ಉಗ್ರರ ನೆಲೆಗಳನ್ನು ಪುನರ್ ನಿರ್ಮಾಣ ಮಾಡಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ನಾವು ಉಗ್ರರ ಪೋಷಣೆ ಮಾಡ್ತೀವಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರುವ ಪಾಕ್ ಹಣಕಾಸಿನ ಸಹಾಯಕ್ಕೆ IMF ಮೊರೆ ಹೋಗಿತ್ತು. ಭಾರತದ ವಿರೋಧದ ಮಧ್ಯೆಯೂ 18,000 ಕೋಟಿ ಹಣವನ್ನು ಪಾಕ್ಗೆ ಬಿಡುಗಡೆ ಮಾಡಲಾಗಿತ್ತು. ಯಾವಾಗ 2 ಪ್ಯಾಕೇಜ್ಗಳ ಹಣ ಸರ್ಕಾರದ ಕೈ ಸೇರ್ತೋ ಪಾಕ್ ಮತ್ತೆ ಬಾಲ ಬಿಚ್ಚಿದೆ. IMF ಹಣ ಬರ್ತಾ ಇದ್ದಂತೆ ಉಗ್ರರ ನೆಲೆಗಳನ್ನು ಮರು ನಿರ್ಮಾಣ ಮಾಡಲು ಪಾಕ್ ಮುಂದಾಗಿದೆ. ಭಯೋತ್ಪಾದನೆಗೆ ಬೆಂಬಲವನ್ನು ಕೊಡಲ್ಲ, ಅದನ್ನು ಪೋಷಣೆ ಮಾಡ್ತಾ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಆರ್ಥಿಕ ನೆರವುಗಳನ್ನು ಕೊಡ್ತಿಲ್ಲ ಅಂತ ಹೇಳಿಕೊಳ್ಳುವ ಪಾಕಿಸ್ತಾನ ತನ್ನ ನಿಜ ರೂಪವನ್ನು ಒಂದೊಂದೇ ಹಂತದಲ್ಲಿ ತೋರಿಸ್ತಾ ಇದೆ. ಈ ಹಿಂದೆ ಉಗ್ರ ಮಸೂದ್ ಅಜರ್ನ ಕುಟುಂಬಕ್ಕೆ 14 ಕೋಟಿ ಪರಿಹಾರವನ್ನು ಕೊಟ್ಟಿದ್ದಂಥ ಪಾಕಿಸ್ತಾನ ಈಗ ಉಗ್ರರ ನೆಲೆಗಳನ್ನು ಮತ್ತೆ ಕಟ್ಟಿಕೊಡುವಂತಹ ಭರವಸೆಯನ್ನು ಕೊಟ್ಟಿದೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ಮಾಡಿದಂಥ ಏರ್ ಸ್ಟ್ರೈಕ್ನ ಸಂದರ್ಭದಲ್ಲಿ ಉಗ್ರರ ನೆಲೆಗಳೇನು ಧ್ವಂಸ ಆಗಿದ್ವು, ಈ ಒಂದು ಪ್ರದೇಶಗಳಿಗೆ ಪಾಕಿಸ್ತಾನದ ಸಚಿವ ತನ್ವೀರ್ ಹುಸೇನ್ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಆಗಿರುವಂಥ ಎಲ್ಲ ನಾಶಗಳನ್ನು ನೋಡಿ ಅಲ್ಲಿರುವಂತಹ ಜನರಿಗೆ, ಅಲ್ಲಿರುವಂತಹ ಭಯೋತ್ಪಾದಕರಿಗೆ ಈ ನೆಲೆಗಳನ್ನು ಮತ್ತೆ ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಮಾಡಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ IMF ಸೇರಿದಂತೆ ಬೇರೆ ಬೇರೆ ವಿದೇಶಿ ನೆರವುಗಳ ಮೂಲಕ ಏನು ಸಹಾಯಧನವನ್ನು ಪಡಿತಾ ಇದೆ ಪಾಕಿಸ್ತಾನ, ಆ ಹಣವನ್ನು ನೇರವಾಗಿ ಭಯೋತ್ಪಾದಕರ ಪೋಷಣೆಗೆ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್. ಪಾಕ್ ಧ್ವಜ, ಸರಕುಗಳ ಮಾರಾಟಕ್ಕೆ ಬ್ರೇಕ್. ಪಾಕ್ನ ಧ್ವಜ ಹಾಗೂ ಸರಕುಗಳ ಮಾರಾಟ ಮಾಡ್ತಾ ಇದ್ದ ಇ-ಕಾಮರ್ಸ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಪಾಕಿಸ್ತಾನದ ಧ್ವಜ ಹಾಗೂ ಪಾಕಿಸ್ತಾನದ ಸರಕುಗಳನ್ನು ಮಾರಾಟ ಮಾಡ್ತಾ ಇರೋದು ಗಮನಕ್ಕೆ ಬಂದಿದ್ದು, ತಕ್ಷಣವೇ ಇದನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪಾಕಿಸ್ತಾನದ ಸರಕುಗಳ ಮಾರಾಟ ಮಾಡದಂತೆ ಎಲ್ಲ ವಾಣಿಜ್ಯ ಕಂಪನಿಗಳು ಮತ್ತು ಕಾರ್ಪೊರೇಷನ್ ಸಂಸ್ಥೆಗಳಿಗೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಈ ಹಿಂದೆಯೇ ನೋಟಿಸ್
ಜಾರಿ ಮಾಡಿದೆ. ಆದರೂ ಕೆಲ ಇ-ಕಾಮರ್ಸ್ ತಾಣಗಳು, ಸಂಸ್ಥೆಗಳು ಸರಕು ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಕೇಂದ್ರ ಸರ್ಕಾರ ಇದನ್ನು ಸಹಿಸುವುದಿಲ್ಲ ಅಂತ ಸಚಿವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಯುಬೈ ಇಂಡಿಯಾ ಸೇರಿದಂತೆ ಹಲವು ಕಂಪನಿಗಳಿಗೆ ಸರಕು ಮಾರಾಟ ಮಾಡದಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಪಾಕಿಸ್ತಾನ ಸಂಬಂಧಿತ ಎಲ್ಲ ವಸ್ತುಗಳನ್ನು ತಕ್ಷಣವೇ ತೆಗೆದುಹಾಕಬೇಕು ಮತ್ತು ರಾಷ್ಟ್ರೀಯ ಕಾನೂನನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸಚಿವರು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಭಾರತದಲ್ಲಿ ಪಾಕಿಸ್ತಾನದ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಗ್ರಾಹಕರ ರಕ್ಷಣಾ ವೇದಿಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ಸೂಚನೆಯ ಬೆನ್ನಲ್ಲೂ ಕೂಡ ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಈ ರೀತಿಯಾದಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಕಿಸ್ತಾನದ ವಸ್ತುಗಳನ್ನು ನಿರಂತರವಾಗಿ ಮಾರಾಟ ಮಾಡುವಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇತ್ತು. ಈಗ ಮತ್ತೊಂದು ಎಚ್ಚರಿಕೆಯನ್ನು ಸರ್ಕಾರದಿಂದ ಕೊಡುವ ಮೂಲಕ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಪಾಕಿಸ್ತಾನದ ವಸ್ತುಗಳ ಮಾರಾಟ ಏನಾಗ್ತಿತ್ತು ಅದನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವ ಕೆಲಸ ಮಾಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಆರ್ಥಿಕ ಹೊಡೆತವನ್ನು ಕೊಡುವಂಥ ನಿಟ್ಟಿನಲ್ಲಿ ಭಾರತ ಪ್ರಯತ್ನ ಮಾಡ್ತಿದೆ. ತನ್ನ ಮಾನ ತಾನೇ ಹರಾಜು ಹಾಕಿಕೊಂಡ ಪಾಕ್ ಮೋದಿ ಭಾಷಣಕ್ಕೆ ಟಕ್ಕರ್ ಕೊಡಲು ಹೋಗಿ ನಗೆಪಾಟಲು. ತಿನ್ನೋಕೆ ಗತಿ ಇಲ್ಲದಿದ್ದರೂ ಪಾಕ್ ಬಿಲ್ಡಪ್ನಲ್ಲಿ ಹಿಂದೆ ಬಿದ್ದಿಲ್ಲ. ವಿಶ್ವದ ಮುಂದೆ ಆಗಾಗ ನಗೆಪಾಟಲಿಗೀಡಾಗುವ ಪಾಕ್ ಇದೀಗ ಭಾರತಕ್ಕೆ ಟಕ್ಕರ್ ಕೊಡಲು ಹೋಗಿ ಮರ್ಯಾದೆ ಕಳೆದುಕೊಂಡಿದೆ. ಭಾರತದ ವಾಯುಪಡೆಯ ಪರಾಕ್ರಮಕ್ಕೆ ವಾಯುನೆಲೆ ಧ್ವಂಸಗೊಂಡಿತ್ತು. ಡ್ಯಾಮೇಜ್ ಆಗಿರುವ ಏರ್ಫೀಲ್ಡ್ ಮುಚ್ಚಿಕೊಳ್ಳಲು ಹಾಗೂ ನಮ್ಮ ಏರ್ ಬೇಸ್ಗೆ ಯಾವುದೇ ಹಾನಿಯಾಗಿಲ್ಲ ಅನ್ನೋದನ್ನು ತೋರಿಸಲು ಮೈದಾನದಂತಹ ಜಾಗದಲ್ಲಿ ಪ್ರಧಾನಿ ಮೋದಿ, ಶೆಹಬಾಜ್ ಶರೀಫ್ ಸೈನಿಕರ ಜೊತೆ ಸಂವಾದ ನಡೆಸಿದ್ದಾರೆ. ಈ ಮೂಲಕ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಕೊಡೋದಕ್ಕೆ ಪಾಕ್ ವಿಡಿಯೋ ರಿಲೀಸ್ ಮಾಡಿದೆ. ಪ್ರಧಾನಿ ಮೋದಿ ಆದಂಪುರದಲ್ಲಿ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಸೈನಿಕರು ಮೋದಿಗೆ ಜೈಕಾರ ಕೂಗಿದರು. ಇದೀಗ ಮೋದಿಯನ್ನು ಅನುಕರಣೆ ಮಾಡಿರುವ ಪಾಕ್ ಪ್ರಧಾನಿ ಗುಡ್ಡಗಾಡು ಬೆಟ್ಟದ ಮಧ್ಯೆ ಕಾಣುವ ಮೈದಾನದಂತಹ ಜಾಗದಲ್ಲಿ ಭಾಷಣ ಮಾಡಿದ್ದಾರೆ. ಅಲ್ಲದೆ ಸೈನಿಕರಿಂದ ಘೋಷಣೆ ಕೂಗಿಸಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ಗಳು ಛಿದ್ರ. ಪಾಕಿಸ್ತಾನದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಇಲ್ಲ. ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನದಲ್ಲಿ ಭಾರತ ನಡೆಸಿದ್ದ ಕಾರ್ಯಾಚರಣೆ ಬಳಿಕ ಕಿರಾನಾ ಬೆಟ್ಟಗಳಲ್ಲಿ ವಿಕಿರಣಗಳು ಸೋರಿಕೆಯಾಗ್ತಾ ಇದೆ ಎಂಬ ಸುದ್ದಿ ಹರಡಿತ್ತು. ಆದರೆ ಅದು ಸುಳ್ಳು ಅಂತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಸ್ಪಷ್ಟಪಡಿಸಿದೆ. ಪಾಕಿಸ್ತಾನದ ಯಾವುದೇ ಪರಮಾಣು ಸ್ಥಾವರದಿಂದ ವಿಕಿರಣ ಸೋರಿಕೆ ಅಥವಾ ಹೊರಸೂಸುವಿಕೆಯ ಯಾವುದೇ ಘಟನೆ ಸಂಭವಿಸಿಲ್ಲ ಅಂತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ತಿಳಿಸಿದೆ. ಈ ಮೊದಲು ಕೆಲವು ಸಾಮಾಜಿಕ ಮಾಧ್ಯಮಗಳು ಹಾಗೂ ವಿದೇಶಿ ಮಾಧ್ಯಮ ಸಂಸ್ಥೆಗಳು ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲಾಗಿದೆ ಎನ್ನಲಾದ ಕಿರಾನಾ ಬೆಟ್ಟಗಳನ್ನು ಗುರಿಯಾಗಿಸಿ ಭಾರತ ದಾಳಿ ನಡೆಸಿತ್ತು ಎನ್ನುವ ಸುದ್ದಿಯನ್ನು ಬಿತ್ತರಿಸಿದ್ವು. ಇತ್ತ ಭಾರತೀಯ ಸೇನೆ ಕೂಡ ಈ ಹೇಳಿಕೆಯನ್ನು ತಿರಸ್ಕರಿಸಿತ್ತು. ಭಾರತೀಯ ವಾಯುಪಡೆಯ ಏರ್ ಮಾರ್ಷಲ್ ಎಕೆ ಭಾರತಿ ಕೂಡ ಈ ಹೇಳಿಕೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದರು. ಕಿರಾನಾ ಬೆಟ್ಟಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲಾಗಿದೆ ಅಂತ ಹೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. ನಾವು ಕಿರಾನಾ ಬೆಟ್ಟಗಳನ್ನು ಗುರಿಯಾಗಿಸಿಕೊಂಡಿಲ್ಲ ಅಂತ ನಕ್ಕಿದ್ರು. ಪಾಕಿಸ್ತಾನದ ಏರ್ ಬೇಸ್ಗಳ ಸುತ್ತ ಇರುವಂತಹ ಕಿರಾನಾ ಬೆಟ್ಟ ಪ್ರದೇಶಗಳಲ್ಲಿ ಪಾಕಿಸ್ತಾನದ ಪರಮಾಣು ಅಸ್ತ್ರಗಳನ್ನು ಟಾರ್ಗೆಟ್ ಮಾಡಿ ಭಾರತ ವಾಯುದಾಳಿಯನ್ನು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಮಾಡಿದ್ವು. ಇದ್ರ ಜೊತೆಗೆ ಪಾಕಿಸ್ತಾನವೂ ಕೂಡ ಇಂಥದ್ದೇ ಆರೋಪವನ್ನು ಮಾಡಿತ್ತು. ಆದರೆ ಇದ್ರ ಬೆನ್ನಲ್ಲೇ ಏರ್ ಮಾರ್ಷಲ್ ಎಕೆ ಭಾರತಿಯವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ನಾವು ಯಾವುದೇ ಪರಮಾಣು ಅಸ್ತ್ರಗಳಿರುವಂತಹ ಜಾಗವನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಇದರ ಜೊತೆಗೆ ಈ ಒಂದು ಪರಮಾಣು ಅಸ್ತ್ರಗಳು ಎಲ್ಲಿದ್ದಾವೆ ಅಂತ ಹೇಳಿದ್ದಕ್ಕೆ ಪಾಕಿಸ್ತಾನಕ್ಕೆ ತುಂಬ ಧನ್ಯವಾದಗಳು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ವ್ಯಂಗ್ಯವಾಗಿ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಪಾಕಿಸ್ತಾನ ಒಂದು ರೀತಿಯಾದಂತಹ ಜಿಗುಪ್ಸೆಗೆ ಸಿಕ್ಕಾಕೊಂಡಿರುವಂಥದ್ದು, ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ. ಈ ಹಿಂದೆ ಭಾರತಕ್ಕೆ ಪರಮಾಣು ಅಸ್ತ್ರಗಳು ಪಾಕಿಸ್ತಾನದ್ದು ಎಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಈಗ ಪಾಕಿಸ್ತಾನವೇ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಪಾಕ್ ಬುದ್ಧಿ ಕಲಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗೆ ಉಗ್ರರನ್ನು ಪೋಷಣೆ ಮಾಡ್ತಾ ಹೋದರೆ ಪಾಕ್ ವಿರುದ್ಧ ಇಡೀ ವಿಶ್ವವೇ ತಿರುಗಿ ಬೀಳೋದರಲ್ಲಿ ಅನುಮಾನವಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.